ಎಲ್ಲರಿಗೂ TechOverflow ಚಾನೆಲ್ನ ಹೊಸತಾದ ಒಂದು ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಶೇರ್ ಮಾಡಲಿರುವುದು ತೋರ್ ಬ್ರೌಸರ್ನ ಕುರಿತಾಗಿದೆ. ತೋರ್ ಬ್ರೌಸರ್ ಎಂದರೇನು, ತೋರ್ ಬ್ರೌಸರ್ ಯಾಕಾಗಿ ಉಪಯೋಗಿಸುತ್ತಾರೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಟೋರ್ ಬ್ರೌಸರನ್ನು ಎಲ್ಲಿಂದ ಡೌನ್ಲೋಡ್ ಮಾಡಬಹುದು ಎಂದು ನೋಡೋಣ. ನೀವು ಒಂದು ಕಂಪ್ಯೂಟರ್ ಯೂಸ್ ಮಾಡುವವರಾಗಿದ್ದರೆ ಗೂಗಲ್ನಲ್ಲಿ ಟೋರ್ ಎಂದು ಸರ್ಚ್ ಮಾಡಿದರೆ ಅದರ ಅಫಿಷಿಯಲ್ ಲಿಂಕ್ ನಿಮಗೆ ಸಿಗುತ್ತದೆ. ಅದರಲ್ಲಿ ನಿಮಗೆ ಟೋರ್ ಅನ್ನು ಡೌನ್ಲೋಡ್ ಮಾಡಬಹುದು. ನೀವು ಒಂದು ಆಂಡ್ರಾಯ್ಡ್ ಯೂಸ್ ಮಾಡುವವರಾಗಿದ್ದರೆ ನಿಮಗೆ ಪ್ಲೇಸ್ಟೋರ್ನಲ್ಲಿ ಟೋರ್ ಬ್ರೌಸರ್ ಲಭ್ಯವಾಗಿದೆ. US ಇಂಟೆಲಿಜೆಂಟ್ ಏಜೆನ್ಸಿಯವರು ಇಂಟರ್ನೆಟ್ ಯೂಸ್ ಮಾಡುವಾಗ ಅವರ ಐಡೆಂಟಿಟಿಯನ್ನು ಹೈಡ್ ಮಾಡುವುದಕ್ಕಾಗಿ ಮೊದಲಿಗೆ ತೋರ್ ಬ್ರೌಸರನ್ನು ಡೆವಲಪ್ ಮಾಡಲಾಯಿತು. ನಂತರ ಅದನ್ನು ಪಬ್ಲಿಕ್ ಯೂಸರ್ಸಿಗೂ ನೀಡಲಾಗಿದೆ. ಆದರೆ ಈಗ ಟೋರ್ ಬ್ರೌಸರನ್ನು ಡಾರ್ಕ್ ವೆಬ್ಬಿನ ಬ್ರೌಸಿಂಗಿಗಾಗಿ ಅಧಿಕವಾಗಿಯೂ ಉಪಯೋಗಿಸುತ್ತಿದ್ದಾರೆ. ಡಾರ್ಕ್ ವೆಬ್ ಎಂಬುದು ಬೇರೆಯೇ ಒಂದು ಟಾಪಿಕ್ ಆದುದರಿಂದ ಅದನ್ನು ಇನ್ನೊಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಇನ್ನು ನಾವು ಇದನ್ನು ಹೇಗೆ ಯೂಸ್ ಮಾಡುವುದೆಂದು ನೋಡೋಣ. ತೋರ್ ಬ್ರೌಸರ್ನಲ್ಲಿ ನಾವು ಏನಾದರೂ ಸರ್ಚ್ ಮಾಡುವ ಸಮಯದಲ್ಲಿ, ಉದಾಹರಣೆಗೆ ನಾವು ಫೇಸ್ಬುಕ್ ಎಂದು ಸರ್ಚ್ ಮಾಡಿದರೆ ತೋರ್ ಬ್ರೌಸರ್ನಲ್ಲಿ ನಾವು ಕೊಡುವ ಎಲ್ಲ ರಿಕ್ವೆಸ್ಟ್ಗಳು ಎನ್ಕ್ರಿಪ್ಟೆಡ್ ಆದುದರಿಂದ ತೋರ್ನಲ್ಲಿ ರಿಕ್ವೆಸ್ಟ್ ಹೋಗುವಾಗ ಬೇರೆ ಬೇರೆ IP ಅಡ್ರೆಸ್ಗಳು ಬದಲಾಗಿ ಈ ರಿಕ್ವೆಸ್ಟ್ ಫೇಸ್ಬುಕ್ಕಿಗೆ ತಲುಪುವುದು. ಅಲ್ಲಿಗೆ ತಲುಪಿದಾಗ ಫೇಸ್ಬುಕ್ಕಿಗೆ ಇದು ಯಾವ IP ಅಡ್ರೆಸ್ನಿಂದ ಬರುವುದು ಎಂದು ಐಡೆಂಟಿಫೈ ಮಾಡಲು ಸಾಧ್ಯವಾಗುವುದಿಲ್ಲ. ಆದುದರಿಂದ ಈ ಲೋಕದ ಯಾವುದಾದರೂ ಮೂಲೆಯಿಂದ ಬರುವ ರಿಕ್ವೆಸ್ಟ್ ಎಂದು ಇದರ ರಿಸಲ್ಟನ್ನು ನಮ್ಮ ಡಿವೈಸಿಗೆ ತಲುಪಿಸುತ್ತದೆ. ಇದೇ ರೀತಿಯಲ್ಲಿ ಹಲವಾರು IP ಲೇಯರ್ಗಳು ಆಟೋಮ್ಯಾಟಿಕ್ ಆಗಿ ಕ್ರಿಯೇಟ್ ಆಗುವುದರಿಂದ ನಮ್ಮನ್ನು ಐಡೆಂಟಿಫೈ ಮಾಡಲು ಸಾಧ್ಯವಿಲ್ಲ. ನಾವು ಯಾವ IPಯಿಂದ ಎಲ್ಲಿಂದ ಸರ್ಚ್ ಮಾಡಿದ್ದು ಎಂದು ಯಾರಿಗೂ ಕಂಡುಹಿಡಿಯಲು ಸಾಧ್ಯವಿಲ್ಲ. ಈ ಬ್ರೌಸರಿಗೆ ದ ಆನಿಯನ್ ರೌಟರ್ ಎಂದು ಹೆಸರು ಬರಲು ಕಾರಣವೇನೆಂದರೆ, ಆನಿಯನ್ಗೆ ಹಲವಾರು ಲೇಯರ್ಗಳಿವೆ. ಅದನ್ನು ಒಂದೊಂದಾಗಿ ತೆಗೆದರೆ ಕೊನೆಗೆ ಏನೂ ಇರುವುದಿಲ್ಲ. ಅದರಂತೆಯೇ IPಯ ಹಲವಾರು ಲೇಯರ್ಗಳು ಈ ಬ್ರೌಸರ್ನಲ್ಲಿ ಕ್ರಿಯೇಟ್ ಆಗುವುದು. ಆದುದರಿಂದ ನಾವು ಯಾರೆಂದು, ಎಲ್ಲಿರುವವರೆಂದು ಏನು ಕಂಡುಹಿಡಿಯಲು ಇಲ್ಲಿ ಸಾಧ್ಯವಿಲ್ಲ. ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ದಿಸ್ ಈಸ್ ಕೌಶಿಕ್ ಫ್ರಮ್ TechOverflow ಸೈನಿಂಗ್ ಔಟ್.